ಆಟೋ ಚಾಲಕರಿಗೆ ಒಂದು ಫುಡ್ ಕಿಟ್ಗಳನ್ನ ವಿತರಣೆ ಮಾಡಿದ್ರ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಡಾಕ್ಟರ್ ಎಂ ಲೀಲಾವತಿ ಸಾಮಾನ್ಯ ತಾಯಿ ಅಲ್ಲ, ಭುವನೇಶ್ವರಿ ತಾಯಿಗೆ ಸಮಾನರಾದವ್ರು ನನ್ನ ತಾಯಿಯವರು. ಬೇರೆ ಮಕ್ಕಳು ನನ್ನ ಮಕ್ಕಳು ಅಂತ ಭಾವಿಸೋರು. ಕನ್ನಡ ಚಿತ್ರರಂಗದಿಂದ ವಿನೋದ್ ರಾಜ್ ಅವರು ದೂರ ಉಳಿದಿದ್ದಾರೆ ಅಥವಾ ಕನ್ನಡ ಚಿತ್ರರಂಗ ಅನ್ನುವಂತಹ ಕುಟುಂಬ ವಿನೋದ್ ರಾಜ್ ಅವರನ್ನ ದೂರ ಇಟ್ಟಿದ್ಯಾ? ನಾನು ಸರಿ ಮಾಡ್ಕೊಂಡು ಬರ್ತೀನಿ, ಖಂಡಿತ ಬರ್ತೀನಿ. ನಿಮ್ ಯಾರ ಮೇಲೂ ನನಗೆ ಕೋಪ ಇಲ್ಲ, ಬೇಜಾರಿಲ್ಲ. ಬರ್ಲೇಬೇಕು ಸರ್, ಯಾಕಂತಂದ್ರೆ ಬರ್ತೀವಿಪ್ಪ. ವಿನೋದ್ ರಾಜ್ ಅವರ ನಟನೆಯನ್ನ ನೋಡೋದಕ್ಕೆ, ಡ್ಯಾನ್ಸ್ ಅನ್ನ ನೋಡೋದಕ್ಕೆ ಕನ್ನಡಿಗರು ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗಾಗಿ ಏನ್ ನಮ್ ನಟನೆ, ಏನ್ ನಮ್ ಡ್ಯಾನ್ಸು. ದರ್ಶನ್ ಪಾಪ ಏನೋ ಕೆಟ್ಟ ಗಳಿಗೆಗಳು ಪಾಪ ಒಳಗಡೆ ಇದ್ದಾರೆ. ಮಲಗಿದ ಬೆಡ್ಡಲ್ಲಿ ಹೇಳಿದ್ರು, ತೂಗ್ದೀಪ್ ಶ್ರೀನಿವಾಸ್ ಮಗ ಕಣೋ ದರ್ಶನ್ನು, ಪಾಪದ ಮಗು ಕಣವನು, ಬಾಯಿ ಅಷ್ಟೇ ಕಣಪ್ಪ ಅವನಿಗೆ, ಅವ್ನ ಮನ್ಸು ಒಳ್ಳೆ ಮನ್ಸು ಕಣಪ್ಪ ಅವನು, ಪಾಪ ಗೊತ್ತಿಲ್ಲ, ಇನ್ನು ನೋಡ್ಕೋಬೇಕು ಅವನ್ನ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಮ್ಮ ಕಾರಾಗೃಹದಲ್ಲಿದ್ದಾಗ ಭೇಟಿಯಾಗಿದೆ, ತಪ್ಕೊಂಡು ಎತ್ತೆ ಬಿಟ್ರು ನನ್ನ. ವಿಜಯಲಕ್ಷ್ಮಿ ಅವರಿಗೆ ಎಲ್ಲ ಗೆಲುವು ಸಿಗಲಿ, ವಾಪಸ್ ದರ್ಶನ್ ಅವ್ರು ಬಂದು ನಿಮ್ಮ ಸಂಸಾರ ಸಂತೋಷವಾಗಿ ಅಭಿಮಾನಿಗಳ ಜೊತೆಯಲ್ಲಿ, ಸಾಕಷ್ಟು ಚಿತ್ರ ಅಭಿನಯಗಳ ಜೊತೆಯಲ್ಲಿ ಇನ್ನೆಂದೂ ಈ ರೀತಿ ನೋವುಗಳು ನಿಮ್ಮ ಜೀವನದಲ್ಲಿ ಬರೆದಿರೇ ಇರಲಿ ಅಂತ ಭಗವಂತನ ನಾನು ಬೇಡ್ಕೊಳ್ತೀನಿ. ನಿಜವಾಗ್ಲೂ ರಾಜ್ ಲೀಲಾ ವಿನೋದ ಅಂತ ಹೇಳ್ಬಿಟ್ಟು. ಸೊ ಈ ಬುಕ್ ಅನ್ನ ನೋಡಿದಾಗ ಅಮ್ಮ ಅವರು ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ರ? ಆ ಬುಕ್ಕಿನ ಬಗ್ಗೆ ಏನಾದ್ರು, ಆ ಪುಸ್ತಕದ ಬಗ್ಗೆ ಏನಾದ್ರು? ಇದು 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 ಎಲ್ಲ ಜೊತೆಯಲ್ಲಿ ಇದು ಅಂದಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಲ್ಲಿಗೆ ಎಲ್ಲರೂ ಅರ್ಥ ಮಾಡ್ಕೊಂಡು ನನ್ನ ತಾಯಿ ನನ್ನ ಬಿಟ್ಬಿಟ್ಟು ಹೋದ್ರು. ಅವತ್ತೇ ನಾವು ಎಲ್ಲ ಒಳಗಡೆ ನಾನು ಸುಡ್ತು. ವೀಕ್ಷಕರೇ, ಲೀಲಾವತಿ ಅಮ್ಮನವರು ಬಾಳಿ ಬದುಕಿದ್ದಂತಹ ಮನೆ ಆಗಿರ್ಬೋದು, ಅವರ ಕೊಠಡಿ ಆಗಿರ್ಬೋದು, ಅವರ ನೆನಪುಗಳ ಬುತ್ತಿಯನ್ನ ವಿನೋದ್ ರಾಜ್ ಸರ್ ಸಾಕಷ್ಟು ವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದಷ್ಟು ವಿಚಾರಗಳಿದೆ ಅವರ ಬಗ್ಗೆ ಮಾತನಾಡೋದಕ್ಕೆ, ಯಾಕಂತಂದ್ರೆ ದಿನಗಳೇ ಸಾಕಾಗಲ್ಲ. ಅಂತ ಮೇರು ನಟಿ, ಸಾಕಷ್ಟು ಒಂದು ಕಲಾ ದೇವತೆಗೆ ತಮ್ಮದೇ ಆದಂತಹ ಒಂದು ಭರವಸೆಯನ್ನಾಗಿರ್ಬೋದು ಹುಟ್ಟಿಸಿ ತಮ್ಮ ಒಂದು ಸೇವೆಯನ್ನ ಮುಡುಪಾಗಿ ಕೊಟ್ಟಿರುವಂತಹ ಲೀಲಾವತಿ ಅಮ್ಮನವರ ಬಗ್ಗೆ ಆಗಿರ್ಬೋದು. ಲೀಲಾವತಿ ಅಮ್ಮನವರು ಅಗಲಿದ ನಂತರ ವಿನೋದ್ ರಾಜ್ ಸರ್ ಅವರ ಬಾಳಲ್ಲಿ ಏನೆಲ್ಲ ನಡೀತಾ ಇದೆ, ಒಂದಿಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಯಾಕಂತಂದ್ರೆ ಈಗಷ್ಟೇ ನಾವು ನೋಡಿದ್ವಿ, ಒಂದ್ ಕಡೆ ವಾರ್ ಸಮಸ್ಯೆಯಿಂದಾಗಿ ಸಾಕಷ್ಟು ಜನ ಆಟೋ ಚಾಲಕರಿಗೆ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಅಂತಹ ಒಂದು ಆಟೋ ಚಾಲಕರಿಗೆ ತಮ್ಮದೇ ಆದಂತಹ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಅಳಿಲು ಸೇವೆಯನ್ನ ಲೀಲಾವತಿ ಅಮ್ಮನವರ ಹೆಸರಿನ ಮೂಲಕ ಕೊಟ್ಟಿದ್ದಾರೆ. ಫುಡ್ ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಒಂದಷ್ಟು ವಿಚಾರಗಳಿದೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಅಮ್ಮ ಅವರು ಅಗಲಿದ ನಂತರ ತಾವು ಸಮಾಜ ಸೇವೆಯಲ್ಲಿ ಅಮ್ಮ ಅವರನ್ನ ಹಾಗೆ ಅಮ್ಮ ಅವರ ಹೆಸರನ್ನ ಹಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ರ? ಯಾಕಂತಂದ್ರೆ ನಾವು ಸಾಕಷ್ಟು ಬಾರಿ ನೋಡ್ತಾನೆ ಇರ್ತೀವಿ, ರಸ್ತೆ ಗುಂಡಿಗಳನ್ನ ಮುಚ್ಚೋದಾಗಿರ್ಬೋದು, ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡ್ತಾ ಇದ್ರಿ. ಸೊ ಇವತ್ತು ಕೂಡ ಅಷ್ಟೇನೆ 250 ಆಗಿರ್ಬೋದು, 300 ಜನ ಆಗಿರ್ಬೋದು ಆಟೋ ಚಾಲಕರಿಗೆ ಒಂದು ಫುಡ್ ಕಿಟ್ಗಳನ್ನ ವಿತರಣೆ ಮಾಡಿದ್ರ. ಸೊ ನಿಮ್ಮ ಒಂದು ಸಮಾಜ ಸೇವೆಯ ಬಗ್ಗೆ, ಆ ಒಂದು ಹಿನ್ನೆಲೆ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅಮ್ಮ ಇದನ್ನೇ ಹೇಳ್ತಾ ಇದ್ರು. ಪ್ರಾರಂಭದಲ್ಲಿ ನೆಲಮಂಗಲದಲ್ಲಿ ತೋಟ ತಗೊಂಡಾಗ 20-30 ವರ್ಷದ ಮುಂದೆ ನೆಲಮಂಗಲ ಏನು ಅರ್ಥ ಇಲ್ಲ, ಒಂಥರ ಒಂದು ತಾಲೂಕೇ ಇದ್ರೂ ಕೂಡ ಒಂದು ಗ್ರಾಮಾಂತರ ಒಂದು ಪರಿಸ್ಥಿತಿ ವಾತಾವರಣನೇ ನೆಲಮಂಗಲದಲ್ಲಿ ಇದ್ದಿದ್ದು. ಅವ್ರೇನು ಯೋಚನೆ ಮಾಡಿದ್ರು, ಈ ಒಂದು ದಿವಸ ಇದು ಟೌನ್ ಆಗಬೇಕು ಅನ್ನುವಂಥದ್ದು. ಮನುಷ್ಯ ಬಾಳೋದು ಅದಕ್ಕೋಸ್ಕರನೇ. ಏನಾದರೂ ನಾವು ತೆಗೆದುಹಾಕಿರೋ ಜಾಗ ಬೆಳೆ ಚೆನ್ನಾಗಾಗಿ ಅದು ಒಳ್ಳೆ ಪ್ರಬುದ್ಧಮಾನಕ್ಕೆ ಬಂದು ಅದಕ್ಕೊಂದು ವ್ಯಾಲ್ಯೂ ಬಂದರೆ, ನಮ್ಮ ಕಷ್ಟಗಳಿಗೆ ಯಾರು ಕಷ್ಟ ಬರ್ದಿರಲ್ಲ, ಕಷ್ಟ ಬಂದಾಗ ಒಡವೆನ ನಾವು ಹೇಗೆ ಮಾರ್ಕೋತೀವೋ ಆಸ್ತಿನೂ ಸ್ವಲ್ಪ ಮಾರ್ಕೊಂಡು ಸ್ವಲ್ಪ ಉಳಿಸ್ಕೊಂಡು ಬ್ಯಾಂಕಲ್ಲಿ ಹಾಕೊಂಡು ಜೀವನ ಮಾಡಿರೋದು ಅಭ್ಯಾಸ ಅಂತ ಇವರು. ಸೊ ತಮಿಳ್ನಾಡಿನಲ್ಲಿ ಒಂದಾಳು ಸ್ವಲ್ಪ ವ್ಯಾಲ್ಯೂ ಬಂದಾಗ ಅದನ್ನು ಸ್ವಲ್ಪ ಮಾರಿ ಇಲ್ಲಿ ತಗೊಂಡ್ರು ನಮ್ಮಮ್ಮ. ಇಲ್ಲಿ ತಗೊಂಡಾಗಲೂ ಅವ್ರ ಉದ್ದೇಶ ಅಷ್ಟೇ ಇರ್ತಿತ್ತು, ಚೆನ್ನಾಗಾಗ್ಬೇಕು, ನೆಲಮಂಗಲ ಬೆಳಿಬೇಕು. ಆ ಉದ್ದೇಶದಲ್ಲಿ ಆ ನಂತರ ಏನು ಮಾಡಿದ್ರು, ಸ್ವಲ್ಪ ದಿವಸದ ನಂತರ ಇನ್ನೊಂಚೂರು ಮಾರಿ ಇಲ್ಲಿ ಸೋಲ್ದೇವನಹಳ್ಳಿ ತಗೋತಾರೆ. ಇದು ಇನ್ನೂ ಕುಗ್ರಾಮ. ತುಂಬ ಕಷ್ಟಪಟ್ಟು ಒಂದು ಮಧ್ಯದಲ್ಲಿ ಆ ಕಷ್ಟದೊಳಗೆ ಕಷ್ಟಪಟ್ಟು ಬಸ್ಸು ರಸ್ತೆ ಎರಡೂ ಹಾಕ್ಸಿದ್ರು ಅಮ್ಮವರು, ಲೋಕೋಪಯೋಗಿ ಸಚಿವರು. ಆವಾಗ HD ರೇವಣ್ಣ ಅವರು ಇದ್ರು, ಅವರು ಲೋಕೋಪಯೋಗಿ ಸಚಿವರು. ದಳದ ಕಾಲ ಅದು.
ಅವರೊಂದು ಸಿಂಗಲ್ ಇದನ್ನ ಅಡ್ಜಸ್ಟ್ ಮಾಡಿ ಹಾಕ್ಸ್ಕೊಟ್ರು, ಪರವಾಗಿಲ್ಲ. ಆಮೇಲೆ ನಮಗೆ ಮಾಡಿದ್ದು ಅಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೊದಲನೇ 5 ವರ್ಷದ ಅವಧಿಯಲ್ಲಿ ಆವಾಗ ನಮ್ಮ ಇವರು H.C. ಮಹದೇವಪ್ಪನವರು ಲೋಕೋಪಯೋಗಿ ಸಚಿವರು, ಅವಾಗ ಒಳ್ಳೆ ರಸ್ತೆ ಮಾಡಿಸ್ಕೊಟ್ರು ನಮಗೆ. ನನ್ನ ತಾಯಿಯವ್ರು ಕೇಳಿದ್ದಕ್ಕೆ ತಕ್ಷಣನೇ ಮಾಡಿಸ್ಕೊಟ್ರು. ಆಮೇಲೆ ಅವ್ರಿಗೇನೊಂದು ಯಾವಾಗಲೂ ಅಂದರೆ, ಜನಗಳ ಪರವಾಗಿ ಅಮ್ಮ ಬರ್ತಾ ಇದ್ರು ಅನ್ನುವಂಥ ಅಭಿಮಾನ ಅವ್ರಿಗೆ. ತನಗೆ ಅಮ್ಮ ಅವ್ರಿಗೆ ಅಂತ ಏನು BDNL ಒಂದು ಸೈಟ್ ಕೇಳಿದ್ರು, ಆಯಿತು, ಆಗಲೂ ಇಲ್ಲ, ಅದ್ರ ಬಗ್ಗೆ ಅಮ್ಮನಿಗೆ ಯೋಚನೆ ಇಲ್ಲ. ಭಗವಂತ ಏನು ಕೊಟ್ಟಿದ್ದಾನೋ ಸಾಕು, ಆದರೆ ನಮ್ಮ ತಲೆ ಬರ, ಇಲ್ಲಾಂದ್ರೆ ಹೋಗ್ಲಿ ಅಂತ ಬಿಟ್ರು. ಆದರೆ ಮುಖ್ಯಮಂತ್ರಿಗಳಿಗಾಗಲಿ ಯಾರಿಗೇ ಆಗಲಿ ಅವ್ರಿಗೆ ಅಮ್ಮವ್ರ ಮೇಲೆ ಅದೊಂದು ಗೌರವ. ತನ್ನ ಸ್ವಾರ್ಥಕ್ಕೆ ಅಮ್ಮವ್ರು ಬರಲಿಲ್ಲ, ಜನರ ಹಿತಕ್ಕೋಸ್ಕರ ಬಂದರು, ಗ್ರಾಮೀಣ ಜನಗಳ ಹಿತಕ್ಕೋಸ್ಕರ ಬಂದರು. ಹಾಗೆ ಹೋದಾಗ ಈ ನಿರಂತರ ಜ್ಯೋತಿ ಆ ಕಾಲದಲ್ಲಿ ಇರಲಿಲ್ಲ. ಆವಾಗ ಹಿಂದಿನ ಸಚಿವರು, ಇವತ್ತಿನ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಹೇಳಿದ ತಕ್ಷಣನೇ ಮಾಡಿಸ್ಕೊಟ್ರು. ಆಮೇಲೆ ಈ ಹಳ್ಳಿಗೆ ಏನಾದರೂ ಮಾಡಬೇಕು ಅನ್ನುವಂಥದ್ದು ಅಮ್ಮವ್ರ ಆಸೆ ಇದ್ದಿದ್ದು. ಒಂದು ವೈದ್ಯಕೀಯ ಒಂದು ಇದೇ ಇರಲಿಲ್ಲ, ಡಾಕ್ಟರ್ ಶಾಪ್ ಇರಲಿಲ್ಲ. ಸೊ ಪ್ರಾರಂಭದಲ್ಲಿ ಸಣ್ಣದಾಗಿ ಒಂದು ಏನೇನೋ ಹೇಳ್ತಾರೆ, ANM ಸೆಂಟರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಚಿಕ್ಕದಾದ ಇದು ಶೀಟ್ ಹಾಕಿ ಮಾಡಿದ್ವಿ. ಆನಂತರ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಕಣೋ ಅಂತ ಹೇಳ್ಬಿಟ್ಟು ದೊಡ್ಡ ಪೋರ್ಷನ್ ಒಂದು 3 ಎಕರೆ ತಮಿಳ್ನಾಡು ಮಾರಿದಾಗ ತಕ್ಷಣ ಆಸ್ಪತ್ರೆ ಮಾಡಿಸು ಅಂತಂತೇಳಿ ಮಾಡಿಸಿ, ಆವತ್ತಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಬಂದದ್ದು ಉದ್ಘಾಟಿಸಿ ಇವತ್ತು ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾತ್ರೆಗಳದ್ದು ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಇದ್ರು, ಸರ್ಕಾರ ನಮಗೆ ಡಾಕ್ಟ್ರನ್ನ ಕೊಟ್ಟಿದ್ದಾರೆ, ಪ್ರೀತಿ ನಾನು ಸೆಕ್ಯೂರಿಟಿನ ಕೊಟ್ಟಿದ್ದೀನಿ. ಸೊ ಮಾತ್ರೆಗಳು ಬೇಕಾಗಿರೋದು, ಡಾಕ್ಟ್ರಿಗೆ ಬೇಕಾಗಿರೋದು ನಾನೇ ತಗೊಂಬಂದು ಕೊಡ್ತೀನಿ. ಆಮೇಲೆ ಹಾಗೆಯೇ ಇನ್ನೊಂದು ಸ್ವಲ್ಪ ಸುಸ್ತಾಯಿತು ತಾಯಿಯವ್ರ ಜೀವ, ಬಾಯಿಲ್ದಿರೋ ಜೀವಗಳಿಗೊಂದು ಹಾಸ್ಪಿಟ್ಲ್ ಮಾಡಬೇಕು ಅಂದರು. ತಕ್ಷಣ ಅದನ್ನು ರೆಡಿ ಮಾಡಿಸಿ ಬೇಗ ಅದನ್ನು ಮಾಡಿದ್ವಿ. ಆವಾಗ ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಅವರೇ ಬಂದು ಪಾಪ ಉದ್ಘಾಟನೆ ಮಾಡಿ ಅದು ಇವತ್ತು ಅದು ಚೆನ್ನಾಗಿ ನಡೀತಾ ಇದೆ. ಅದಕ್ಕೂ ಔಷಧಿಗಳು ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಇವರೇ ಸರ್ಕಾರ ಅಮ್ಮವ್ರಿಗೆ ಗೌರವ ಕೊಟ್ಟು ಸ್ಪಂದಿಸಿ ಅಮ್ಮವ್ರು ಕಟ್ಟಿಕೊಟ್ಟಿರ್ತಕ್ಕಂಥ ಸೂಪರ್ ಸ್ಟ್ರಕ್ಚರ್ಗೆ ನಿಜವಾದ ಒಂದು ಜೀವನ ಕೊಟ್ಟು ಡಾಕ್ಟ್ರನ್ನ ಕೊಟ್ಟು ಕಳಿಸ್ಕೊಟ್ರಲ್ಲ, ಅವರಿಗೆ ನಾವು ಯಾವತ್ತೂ ಚಿರಋಣಿಯಾಗಿದ್ದೀವಿ. ನಾನು ಯಾವುದೇ ವಿಷಯ ಹೇಳಿದ್ರು ನನ್ನ ಸ್ವಾರ್ಥಕ್ಕೆ ಯಾವತ್ತೂ ನಾನು ಮಾತಾಡೋದು. ನನ್ನ ತಾಯಿಯವ್ರು ಹೇಳ್ಕೊಟ್ಟಿರೋದು, ನಾನು ಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಿಮ್ಮ ಒಂದು ಸೇವೆ ಸದಾ ಈ ಪಾಪದ ಹಳ್ಳಿ ಜನರ ಮೇಲೆ ನಿಮ್ಮ ಸೇವೆ ಇರಲಿ ಅನ್ನೋದಕ್ಕೋಸ್ಕರನೇ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿದ್ದೆ. ಯಾವುದೇ ಸರ್ಕಾರ ಬರಲಿ ನಾವು ಕೈ ಮುಗಿದು ಜನಪರವಾಗಿ ಕೇಳ್ಕೊತಾನೆ ಇರ್ತೀವಿ. ಇದಲ್ದಿರ ಅರಣ್ಯ ಇಲಾಖೆದೊಂದು ಸಮಸ್ಯೆ ಬಂದಾಗ ಸತತವಾಗಿ 4 ವರ್ಷ ಕಾಲ ನನ್ನ ತಾಯಿಯವರು, ಅವತ್ತು ನಮಗೆ ಸಿನಿಮಾ ಜಾಸ್ತಿ ಇರಲಿಲ್ಲ, ಆ ಜಮೀನು ವ್ಯಾಲ್ಯೂನೂ ಅಷ್ಟಿರಲಿಲ್ಲ. ಆ ಸಮಯದಲ್ಲಿ ಓಡಾಡಿ ವಿಧಾನಸೌಧಕ್ಕೆ ಓಡಾಡಿ ಮಾಡಿದಾಗ ನಮ್ಮ DB ಜಯಚಂದ್ರ ಸಾಹೇಬರು ಪ್ರೀತಿಯಿಂದ ಅಮ್ಮನ್ನ ಆಹ್ವಾನಿಸಿ ಅವರು ಗೌರವಿಸಿ ಏನಾಗಬೇಕಾಗಿತ್ತು ಅಂತ ಹೇಳಿ ಕಂಪ್ಲೀಟ್ ನಾವು ಆರ್ಚಿವ್ಸ್ ಇಂಡಿಯಾದಿಂದ ರೆಕಾರ್ಡ್ ತೆಗೆದು 1919ರಲ್ಲಿ ಏನಾಗಿತ್ತು ಈ ಪರಿಸ್ಥಿತಿ, ಇದು ರೈತರಿಗೆ ಸೇರಬೇಕಾದ್ದು ಅರಣ್ಯ ಇಲಾಖೆದ ಅಲ್ಲ ಅಂತಂತೇಳಿ ಅದೊಂದು ವಾದ ಮಾಡಿ ಎಲ್ಲರ ಉಪಸ್ಥಿತಿಲಿ ಅರಣ್ಯ ಇಲಾಖೆ ಮಂತ್ರಿಗಳು, ಆಮೇಲೆ ಮತ್ತು ಕಾನೂನು ಸಚಿವರು, ಮತ್ತು ಕಂದಾಯ ಸಚಿವರು ಎಲ್ಲರನ್ನೂ ಕೂರಿಸ್ಕೊಂಡು ಅವರ ಪಕ್ಷಮದಲ್ಲಿ ಎಲ್ಲನೂ ರೆಡಿ ಮಾಡಿ ಒಂದು ನಡವಳಿಕೆ ಹೊಳಿಸಿದ್ರು, ರೈತರನ್ನ ಒಕ್ಕಲೆಬ್ಬಿಸಬಾರ್ದು ಅನ್ನುವಂಥದ್ದು. ಇವತ್ತಿನವರೆಗೂ ಅದು ನಿಲ್ತು. ಪಾಪ ಅದನ್ನು ನಮ್ಮ ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, DB ಜಯಚಂದ್ರರವರು, ಆಮೇಲೆ ದಿವಂಗತರಾದ ಶ್ರೀನಿವಾಸ್ ಪ್ರಸಾದ್ ಅವರು, ನಂಜನಗೂಡವರು, ಆಮೇಲೆ ನಮ್ಮ ಇವರು H.C. ಮಹದೇವಪ್ಪನವರು, ಇವ್ರನ್ನ ಯಾವತ್ತೂ ಎಂದಿಗೂ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸ್ಪಂದಿಸಿದ್ರು. ಅದರಂತೆಯೇ ನಾವು ಬಿಡದ ಪ್ರಯತ್ನ. ನೀ ಕೊಡೆ ನಾ ಬಿಡಿ ಅನ್ನೋ ಥರ ನನ್ನ ತಾಯಿಯವರು ವಿಧಾನಸೌಧ ಹೋಗೋರು. ಏನು ಲೀಲಾವತಿಯವರೇ ವಿಧಾನಸೌಧಕ್ಕೆ ಬರ್ತಾ ಇದ್ರಿಲ್ಲ ಅಂತ ಕೇಳಿದಾಗ ಉದ್ದ ಆಗಲ ಎಷ್ಟಿದೆ ಅಂತ ಅಳಿಯಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳೋರು ನನ್ನ ತಾಯಿಯವರು, ಅಮ್ಮವರು. ಆದರೆ ನಮಗೆ ಎಲ್ಲೂ ಯಾವತ್ತೂ ನನ್ನ ತಾಯಿಯವ್ರಿಗೆ ಬೇಜಾರ ಛೀ ಅನ್ನಿಸ್ತಿಲ್ಲ ಅವ್ರಿಗೆ. ಓಡಾಡಿದ್ದಕ್ಕೆ ಪ್ರತಿಫಲ ಕೊಟ್ಟರು ಕಣೋ. ನಾವು
ಓಟ್ ಹಾಕಿ ಮನೇಲೇ ಕೂತ್ಕೊಂಡ್ಬಿಟ್ಟು ಇವರೇನೂ ಮಾಡಲಿಲ್ಲ ಅಂದರೆ ಮನೇಲಿ ಯಾರು ಇರ್ತಾರೆ? ನಮ್ಮ ಹಿರಿಕರು ಇರ್ತಾರೆ, ಯಾರು ಇರ್ತಾರೆ, ಹೊಟ್ಟೆ ಸುತ್ತ ಅಡುಗೆ ಮಾಡಿ ಊಟ ಬಿಡಿಸ್ತಾರೆ. ಕಾನೂನು ನಿನ್ನಂತಾನೆ ಬರ್ಬೇಕಂದ್ರೆ ಮನೇಲಿ ಏನಾದರೂ ಲಾಯರ್ ಮಾಡಿದ್ದು ಏನು ಮಾಡಿದೀವಿ ನಾವು? ಏನಿಲ್ಲ. ವಿಧಾನಸೌಧಕ್ಕೆ ಹೋಗ್ಬೇಕು, ಕೇಳ್ಕೊಬೇಕಪ್ಪ. 100 ಸರಿ ಅಲ್ಲ 1000 ಸರಿ ಕೇಳ್ಕೊಂಡ್ರೆ ಅದು ಸರಿ ಹೋಗುತ್ತೆ. ಆ ಕಲಿ ಅದನ್ನ ಅಂತಂತ ಹೇಳ್ಬಿಟ್ಟು ನನ್ನ ತಾಯಿಯವ್ರು ಕಳ್ಸು. ನಿನಗೋಸ್ಕರ ಬೀಳ್ತಾ ಇಲ್ಲ ಕಣೋ, ಜನಗಳಿಗೋಸ್ಕರ ಅವ್ರ ಕಾಲಿಗೆ ಬೀಳ್. ತಪ್ಪೇನಿದಪ್ಪ ಇದೆ ಅಲ್ಲಿ. ಒಂದು ಇದರಲ್ಲಿ ಉರ್ದುನಲ್ಲಿ ಹೇಳ್ತಾರೆ, ಸರ್ ಜುಕಾಕೆ ಏಕ್ ಪಲ್ ಮೇ ಮೈನೆ ಕ್ಯಾ ನಹಿ ಪಾಯ. ನಿನ್ನ ತಲೆಬಾಗಿ ಸ್ವಾಮಿ ನನಗೇನಾದರೂ ಮಾಡಿ ಅಂತ ಕೈ ಮುಗಿದಾಗ ಯಾಕೆ ಸಿಕ್ಕಿಲ್ಲ, ಏನು ನಿನ್ಗೆ ಸಿಕ್ಕಿಲ್ಲ? ತಲೆ ಎತ್ತಿ ಏನ್ರಿ ಅಂತ ಕೇಳಿದ್ರೆ ಅದಕ್ಕೆ ಅವ್ರಿಗೂ ಗೊತ್ತು ತಲೆ ಎತ್ತಿ ಹೇಳಕ್ಕೆ. ಆ ಥರ ನಮ್ಮಮ್ಮ ಯಾವತ್ತೂ ಹೇಳ್ಕೊಟ್ಟಿದ್ದಾರೆ. ಮೊನ್ನೆ ಕೂಡ ನನ್ನ ತಾಯಿಯವ್ರನ್ನ ನಾನು ನಂತರ ಅವರು ದಿವಂಗತರಾದ ನಂತರ ಎಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತಂತ ಹೇಳಿದ್ರು. ನಾನು ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವ್ರ ಹತ್ರ ಫೋನ್ ಮಾಡಿದ್ರೆ ಡೆಲ್ಲಿನಲ್ಲಿ ಪಾಪ ಬ್ಯುಸಿಯಾಗಿದ್ರು, ಆದರೂ ಫೋನ್ ಎತ್ತಿ ಮಾತಾಡಿದ್ರು. ಸ್ವಾಮಿ ನೀವೇ ಉದ್ಘಾಟಿಸಿರುವಂಥ ಪಶುವೈದ್ಯಕೀಯ ಶಾಲೆ, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೊಮ್ಮೆಯವರು ಉದ್ಘಾಟಿಸಿದ್ದು, ಆಮೇಲೆ ಅಮ್ಮವ್ರ ಸ್ಮಾರಕ ನೀವು KH ಮುನಿಯಪ್ಪನವರು ಅವರ ಉದ್ಘಾಟನೆ ಒಂದಿಗೆ ಅದು ಆಗಿರೋದು. 6000 ಎಕರೆ ಹೊಟ್ಟೋದ್ರೆ ಈ ಬಡ ಜನ ಏನು ಸ್ವಾಮಿ ಮಾಡಬೇಕು ಅಂತ ಕೇಳಿದಾಗ 2 ಶಬ್ದದಲ್ಲಿ ಹೌದಾ ಬಿಡಪ್ಪ ನಾ ಬೇರೆ ಮಾಡ್ಕೋತೀನಿ, ಯೋಚನೆ ಮಾಡಬೇಡ ಅಂದರು. 3ನೇ ಮಾತು. ಆ ಮಾತಿಗೆ ನಾವು ಚಿರುಋಣಿಯಾಗಿದ್ದೀವಿ ಅವ್ರಿಗೆ, ಕೈ ಮುಗಿತೀವಿ ಹಳ್ಳಿ ಜನರ ಪರವಾಗಿ. ಪಾಪ ವಿನೋದ್ ರಾಜ್ಗೆ ಏನೂ ಬೇಡ, ಆ ಜನ ನಿಮ್ಮನ್ನು ನೆನೆಸ್ಕೋತಾರೆ ಸ್ವಾಮಿ. ನಿಮ್ಮ ಅವಧಿನಲ್ಲಿ ನೀವು ಆ ಕೆಲಸ ಮಾಡಿಕೊಡಿದ್ರಿ ಶ್ರೇಷ್ಠ. ರೈತರನ್ನ ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸ್ತಾರೆ, ಒಕ್ಕಲೆಬ್ಬಿಸ್ಬೇಡಿ ಖಂಡಿತ. ಒಕ್ಕಲೆಬ್ಬಿಸೋದು ಒಂದೇ, ಕ್ಷಿಪಣಿ ದಾಳಿ ಮಾಡಿ ಅವ್ರನ್ನ ಜೀವಂತವಾಗಿ ಹೂಡೋದು ಒಂದೇ, ಎರಡೂ ಒಂದೇ ಥರ ಆಗೋಗುತ್ತೆ. ಅದು ನೀವು ನಡೆಸ್ಕೊಡ್ತೀರಾ, ನೀವು ಮಾತು ಕೊಟ್ಟಿದ್ದೀರಾ, ನೀವು ಮಾಡ್ತೀರಾ ಅಂತ ನಾನು ಈ ಗಳಿಗೆನಲ್ಲೂ ನಂಬ್ತೀನಿ, ಯಾವಾಗಲೂ ನಂಬ್ತೀನಿ. ನಿಮ್ಮ ವಾಹಿನಿ ಮೂಲಕ ನಾನು ಇದನ್ನ ಯಾವಾಗಲೂ ಕೇಳ್ಕೊಂತೀನಿ ಜನಗಳ ಪರವಾಗಿ. ಸುಮನ್ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.